ಶಿವಮೊಗ್ಗದ ವಾಸವಿ ನೂತನ ಕಟ್ಟಡ ಲೋಕಾರ್ಪಣೆಗೆ ದಿನಾಂಕ ನಿಗದಿಯಾಗಿದೆ. ಮೇ 7 ಮತ್ತು 8ರಂದು ಲೋಕಾರ್ಪಣೆ ಆಗುತ್ತೆ. ಅವತ್ತು ವಾಸ್ತುಶಾಂತಿ ಪೂಜಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕಟ್ಟಡ ಉದ್ಘಾಟನೆಗೆ ಆಚಾರ್ಯ ಶ್ಯಾಮಶಂಕರ ಭಟ್ ಅವರು ಕಟ್ಟಡವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆ ಸಂಸದ ಬಿ.ವೈ. ರಾಘವೇಂದ್ರ ಮಾಡ್ತಾರೆ. ಈ ಕುರಿತಂತ ಮಾಹಿತಿಯನ್ನು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಲೆಯ ಕಾರ್ಯದರ್ಶಿ ಎಸ್.ಕೆ. ಶೇಷಾಚಲ ಅವರು ಕೊಟ್ಟರು. 50ರ ಅಂಚಿನಲ್ಲಿ ಮುಟ್ಟುವ ಹತ್ತಿರದಲ್ಲಿದ್ದೇವೆ. ವಾಸವಿದ್ಯಾಲಯ ಪ್ರಾರಂಭ ಆದಾಗ ಶಿವಮೊಗ್ಗದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಮೊದಲ 3 ಆಂಗ್ಲ ಭಾಷಾ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮದು ಸಹ ಒಂದು. ಪ್ರಸ್ತುತ ಕೋಟೆ ರಸ್ತೆಯಲ್ಲಿರುವ ವಾಸವಿ ವಿದ್ಯಾಲಯ ಸುಮಾರು 1.5 ಎಕರೆ ಜಾಗದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇನ್ನೊಂದು ಜಾಗ ಸಾಗರ ರಸ್ತೆಯಲ್ಲಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಮತ್ತೊಂದು ಶಾಲೆ. ಇದು ವಾಸವಿ ವಿದ್ಯಾಲಯ ನಡೆಸ್ತಾ ಇರ್ತಕ್ಕಂತಹ ಶಾಲೆಗಳು. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ವಾಸವಿ ವಿದ್ಯಾಲಯದ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಶಾಲೆಗಳನ್ನು ನಡೆಸಲಿಕ್ಕೆ ಸಹಭಾಗಿತ್ವವನ್ನು ಹೊಂದಿರತಕ್ಕಂಥವರು ತ್ರಿವಿಕ್ ಫೌಂಡೇಶನ್ ಮಂಗಳೂರಿನವರು, ಅದರ ಅಧ್ಯಕ್ಷರು ಗೋಪಾಲ್ ಕೃಷ್ಣರವರು ಉಪಸ್ಥಿತರಿದ್ದಾರೆ. ಮತ್ತೊಂದು ಶಿಕ್ಷಣ ಸಮೂಹ ಸಂಸ್ಥೆ B.Ed ಕಾಲೇಜ್ ನಡೆಸ್ತಾ ಇದೆ. ಪಾರ್ಶ್ವನಾಥ್ B.Ed ಕಾಲೇಜ್ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ ನಮ್ಮ ಕ್ಯಾಂಪಸಲ್ಲಿ. ಅದರ ರೂವಾರಿಗಳು ಅಧ್ಯಕ್ಷರು ಪ್ರಶಾಂತ್ರವರು, ಅವರು ಸಹ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಮತ್ತೊಬ್ಬರು ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥವರು ಹೈದರಾಬಾದಿನ ವಿದ್ಯಾ ಎಜುಕೇಷನ್ ಸೊಸೈಟಿ ಡೆಲ್ಲಿ ವರ್ಲ್ಡ್ ಸ್ಕೂಲನ್ನು ಶಿವಮೊಗ್ಗದಲ್ಲಿ ಮಲ್ಲಿಗೆನಹಳ್ಳಿಯಲ್ಲಿ ನಡೆಸ್ತಾ ಇದ್ದಾರೆ. ಇವತ್ತು ನಾವು ಸೇರ್ಕೊಂಡಂತೆ ವಾಸವಿ ವಿದ್ಯಾಲಯ ವಾಸವಿ ಶೈಕ್ಷಣಿಕ ಸಂಕೀರ್ಣವಾಗಿ ಮಾರ್ಪಾಟಾಗಿದೆ. 4 ಸಮೂಹ ಸಂಸ್ಥೆಗಳು ವಿವಿಧ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಮ್ಮ ಈ ಶಾಲೆಯ ವೇಗವನ್ನು ಹೆಚ್ಚಿಸಿದ್ದಾರೆ. ಸುಮಾರು 33,000 ಚದರದ ಬಿಲ್ಡಿಂಗು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ PU ಕಾಲೇಜು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿ ನಿಲಯ, ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಳಭಾಗದಲ್ಲಿ ಪ್ರತ್ಯೇಕವಾಗಿ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಿದೆ. ಇದು ನಾಳೆ 7 ಮತ್ತು 8ನೇ ತಾರೀಕು 2 ದಿನಗಳ ಕಾರ್ಯಕ್ರಮ. ಈ 2 ದಿನಗಳ ಕಾರ್ಯಕ್ರಮದಲ್ಲಿ ಮೊದಲ ದಿನ ಪೂಜಾ ವಿಧಾನಗಳೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 2ನೇ ದಿನ ಸಭಾ ವೇದಿಕೆಯ ಕಾರ್ಯಕ್ರಮ ನಡೆಯಲಿದೆ. ಈ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಸೇರಿ ಈಗ ವಾಸವಿದ್ಯಾಲಯ ಕೋಟೆ ರಸ್ತೆಯಲ್ಲಿನ ಸಂಕೀರ್ಣದಲ್ಲಿ ಈ ವರ್ಷದಿಂದ ಸುಮಾರು 800 ವಿದ್ಯಾರ್ಥಿಗಳು ಆ ಕ್ಯಾಂಪಸ್ಸಲ್ಲಿ ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲನೇದು CBSE ಶಿಕ್ಷಣ, 2ನೇದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಬನ್ಸಾಲ್ ಎಜುಕೇಷನ್ ಅಂಥೇಳಿ ಕೋಟಾದಲ್ಲಿರ್ತಕ್ಕಂಥದ್ದು, ರಾಜಸ್ಥಾನ್ ಕೋಟಾದಲ್ಲಿರ್ತಕ್ಕಂಥದ್ದು. ಅವರ ಸಹಭಾಗಿತ್ವದಲ್ಲಿ ನಡೀತಾ ಇರ್ತಕ್ಕಂಥ PUC ಶಿಕ್ಷಣ, ಅದು ಸಹ ಈ ವರ್ಷವೇ ಪ್ರಾರಂಭ ಆಗುತ್ತೆ. B.Ed ಆಲ್ರೆಡಿ ಪ್ರಾರಂಭ ಆಗಿದೆ. ನರ್ಸಿಂಗ್ ಕಾಲೇಜು ಸದ್ಯದಲ್ಲೇ ಮುಂದಿನ ಅವಧಿಯಲ್ಲಿ ಪ್ರಾರಂಭವಾಗ್ತಕ್ಕಂಥ ಅವಕಾಶಗಳನ್ನು ಕಾಯ್ದಿರಿಸ್ಕೊಂಡಿದ್ದೇವೆ. 3 ಶಿಕ್ಷಣ ಸಂಸ್ಥೆಗಳು ಕೋಟೆ ರಸ್ತೆಯಲ್ಲೇರಿದೆ. ಈ ಎಲ್ಲ ಶಿಕ್ಷಣ ಸಂಸ್ಥೆಗಳ ಒಟ್ಟು ಸಿಬ್ಬಂದಿ ವರ್ಗದ ಸಂಖ್ಯೆ 100 ಜನ ಈ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಗೋಸ್ಕರ ಕಾರ್ಯವನ್ನು ನಿರ್ವಹಿಸ್ತಾರೆ. ಮಿಕ್ಕಂತೆ ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥ